ಅಲ್ಲ, ನಾನು ನಿಮ್ಗೊಂದು ಪ್ರಶ್ನೆ ನಿಮ್ಗೆ ಕೇಳ್ತೀನಿ. ನನಗೆ ಬೇಜಾರಾಗುತ್ತೆ, ಯಾಕಂದ್ರೆ ಇವಾಗ ನೋಡಿ, ನೀವು ಇವ್ರಿಗೆಲ್ಲ ನೀವು ಡಿಸಿ ಕೇಳಿಸ್ಕೊಳ್ರಿ, ನೀವು ಕೇಳಿಸ್ಕೊಳ್ಳಿ. ಯಾಕೋ ನೀವು ಫಾರ್ಮಲ್ ಇಲ್ಲ, ರಾಮಕೃಷ್ಣ ಅವರೇ ಫಾರ್ಮಲ್ಲೇ ಇಲ್ಲ ನೀವು ಇವತ್ತು. ಕೇಳಿಸ್ಕೊಳ್ಳಿ, ನೀವು ಇವತ್ತು ಬ್ಯಾಕ್ ಫುಟ್ ಅಲ್ಲಿ ಇದ್ದೀರಾ. ನೀವು ಪ್ರಶ್ನೆ ಕೇಳಿಸ್ಕೊಬಿಡಿ. ಒಕ್ಕಲಿಗ ನಾಯಕ ಅಂತ ಯೂಸ್ ಮಾಡ್ಕೊಂಡ್ರಿ ಡಿ ಕೆ ಶಿವಕುಮಾರ್ನ. ಈಗ ಯಾವಾಗ ಕುಮಾರಸ್ವಾಮಿ ಅವರು ಈಗ ಮೈತ್ರಿಗೆ ಬಂದ್ರು, ಈಗ ಕೇಂದ್ರಕ್ಕೂ ಹೋಗ್ತಾ ಇದಾರೆ ಅಂತ ನಾವೇ ಮೊನ್ನೆ ಸ್ಟೋರಿ ಬ್ರೇಕ್ ಮಾಡಿದ್ರಿ. ಅವ್ರಿಗೆ ಸೆಂಟ್ರಲ್ ಯೂನಿಯನ್ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆದಾಗ ಮಂತ್ರಿ ಸ್ಥಾನ ಕೊಡ್ಬೋದಂತ. ಕೇಳಿಸ್ಕೊಳ್ಳಿ, ಆ ಥರ ಆದರೆ ನಿಮ್ಮ ಪಾರ್ಟಿಯಲ್ಲೂ ಗೊತ್ತಿದೆಯಾ ಒಕ್ಕಲಿಗ ಯಾವ ಮತಗಳಿದೆಯೋ ನಿಮ್ಮ ಪಾರ್ಟಿಗೆ ಅಷ್ಟು ಬರಲ್ಲ ಅಂತ. ಅದಕ್ಕೆ ನೀವು ಇದು ಯೂಸ್ ಅಂಡ್ ಥ್ರೋನಾ? ಡಿ ಕೆ ಶಿವಕುಮಾರ್ ಅವ್ರನ್ನ ನೀವು ಎಷ್ಟು ಹೇಗೆ ಟ್ರೀಟ್ ಮಾಡ್ತಿದ್ದೀರಾ ಅಂದ್ರೆ ಜನರು ನೋಡ್ತಿದ್ದಾರೆ. ಮುಂದಿನ ಚುನಾವಣೆ ನಡೀತಕ್ಕಂಥದ್ದು ಈ ದೇಶದಲ್ಲಿ ನಡೆದಿರ್ತಕ್ಕಂಥ ಆಡಳಿತ ಯಾವ ರೀತಿಯಾಗಿ ಕೆಟ್ಟ ಪರಿಸ್ಥಿತಿಯಲ್ಲಿ ತಂದಿಟ್ಟಿದ್ದಾರೆ ದೇಶನ ಅಂತಕ್ಕಂಥದ್ದು, ರಾಜ್ಯದ ನಾಯಕರು ಯಾವ ರೀತಿಯಾದಂತಹ ರಾಜ್ಯವನ್ನ ಹಾಳು ಮಾಡಿದ್ರು ಅಂತಕ್ಕಂಥದ್ದು ಈಗ ಇರ್ತಕ್ಕಂಥ ಹೇಳ್ತೀನಿ ಕೇಳಿ. ಹಾಗಾಗಿ ಜಾತಿಗಳ ತರದ್ ಬೇಡಿ, ಇದೇನಂದ್ರೆ ರಾಷ್ಟ್ರ ಮಟ್ಟದ ರಾಜಕಾರಣ ಆಗಿರೋದ್ರಿಂದ, ರಾಷ್ಟ್ರ ಮಟ್ಟದ ಮತದಾನ ಆಗಿರೋದ್ರಿಂದ ಈಗ 9.25 ವರ್ಷದಲ್ಲಿ ಮೋದಿ ಅವರು ಕೊಟ್ಟಂತ ಭರವಸೆಗಳೇನು, ಅವ್ರು ಈಡೇರಿಸಿದೆಷ್ಟು, ಮೋದಿ ಅವರು ಕೊಟ್ಟಂತ ಹೆಣ್ಣು ಮಕ್ಕಳ ರಕ್ಷಣೆ ಕೊಡ್ತೀನಿ ನಿಂದಿದ್ದೆಷ್ಟು, ಮತ್ತೊಂದೆಷ್ಟು ಗ್ಯಾರಂಟಿ ಇರೋದೇ ಇಲ್ಲ ಅಂತ ನಿಮ್ಮವ್ರು ಹೇಳ್ತಾರೆ. ಗ್ಯಾರಂಟೀಸ್ ಆಗದೇ ಇಲ್ಲ ಅಂತ ರಾಯರೆಡ್ಡಿ ಅವರು ಕಾಂಗ್ರೆಸ್ ಪಾರ್ಟಿ ಅವರ ನೋಡಿ, ರಾಯರೆಡ್ಡಿ ಅವರು ಕಾಂಗ್ರೆಸ್ ಪಾರ್ಟಿ ಅವರ ಹೇಳ್ತೀನಿ ಕೇಳಿ. ಮುಖ್ಯಮಂತ್ರಿಗಳಿಗೆ ಆರ್ಥಿಕ ಸಲಹೆಗಾರ ಹೇಳ್ತಾರೆ, ಗ್ಯಾರಂಟಿಗಳು ಹಿಂಗೆ ಮುಂದುವರಿಸಕ್ಕಾಗಲ್ಲ. ರಾಜಕೀಯವಾಗಿ ಕೇಳಿದಾಗ ಅವ್ರು ಇನ್ನೇನ್ ಹೇಳ್ತಾರೆ, ನೀವು ಆರ್ಥಿಕ ಪ್ರಶ್ನೆ ಕೇಳಿ ಅವ್ರು ಹೇಳ್ತಾರೆ. ನಾನು ಹೇಳ್ತಕ್ಕಂಥದ್ದು ಕೇಂದ್ರ ಸರ್ಕಾರದಲ್ಲಿ ನಡೀತಾ ಇರ್ತಕ್ಕಂಥ ಈ ದುರಾಡಳಿತದ ಬಗ್ಗೆ ನೀವೇನಾದ್ರೂ ಕೇಳೋದಿದ್ರೆ ಅದ್ರ ಬಗ್ಗೆ ಚರ್ಚೆ ನಡೀಲಿ, ರಾಜ್ಯದಲ್ಲ ಚರ್ಚೆ ನಡೀಲಿ. ಕುಮಾರಸ್ವಾಮಿ ಜಾತಿ ಮೇಲೆ ನಡೆಯೋದಾಗಿದ್ರೆ 136 ಕೊಡ್ತಾ ಇಲ್ಲ. ತಿಳ್ಕೋಬೇಕು. ಒಂದ್ ನಿಮಿಷ ಕೇಳಿಸ್ಕೊಳ್ತೀರಾ? ಬಹಳ ದುರಾಡಳಿತ ಅಂತ ಹೇಳಿದ್ರಿ ಮೋದಿ ಅವರು. ಹೌದು ಸರ್. ಇಡೀ ಪ್ರಪಂಚ ಅವರನ್ನ ನಾಯಕ ಅಂತ ಒಪ್ಕೊಳ್ತಾರೆ. ಯಾವ ವಿಚಾರದಲ್ಲಿ? ಅಂದ್ಮೇಲೆ ಇರಿ 10 ವರ್ಷ ಹಗ್ಗು ಪಾಲಿಸಿಗ 2004ರಿಂದ 14 ನಿಮ್ಮದೇ ಸರ್ಕಾರ, 14ರಿಂದ ಈಗ 24 ನಮ್ಮ ಸರ್ಕಾರ. 10 ವರ್ಷ. ಈಗ ಒಂದು ಇದಕ್ಕೆ ಬರೋಣ. ಏಷ್ಯಾಡ್ ಗೇಮ್ಸ್ ಅಲ್ಲಿ ನಿಮ್ಮ ಕರಪ್ಷನ್ ಎಷ್ಟು? ಕಾಲ್ಗೇಟ್ ಅಲ್ಲಿ ನಿಮ್ ಕರಪ್ಷನ್ ಎಷ್ಟು? ಇದು ಹಾರ್ಮ್ಸ್ ಡೀಲ್ ಅಲ್ಲಿ ನಿಮ್ದು ಎಷ್ಟು? 2G ಸ್ಕ್ಯಾಮ್ ಅಲ್ಲಿ ಎಷ್ಟು? 10 ವರ್ಷ. ನಿಮ್ಮ ಪರಿಸ್ಥಿತಿ ಹೇಗಾಗಿತ್ತು? ಸುಪ್ರೀಂ ಕೋರ್ಟ್ ನಿಮ್ಮನ್ನ ಎಲ್ಲಿ ಕಳಿಸಿದ್ರು? ಯಾರು? ಕಾಂಗ್ರೆಸ್ ಎಲ್ಲಿ ಕಳಿಸಿದ್ರು? ಇವತ್ತು 10 ವರ್ಷ ಆಯ್ತು. ಒಬ್ಬ MP ಇಂದ ಹಿಡಿದು ನೀವು ಯಾರ್ದು ಕೂಡ ಒಂದೇ ಒಂದು ಕರಪ್ಷನ್ ಚಾರ್ಜಸ್ ಕೇಂದ್ರದ ಮೇಲೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ರಾಜ್ಯಸಭಾ MP ಮಂಡಲ ಐಡಿ ಮಾಡಿದ್ರೆ 400 ಕೋಟಿ ರೂಪಾಯಿ ಏನಪ್ಪ ಹೆಂಗೆ ಜೋಡಿಸಿಟ್ಟಿದ್ರು ಕರೆನ್ಸಿ ಅಲ್ವಾ? ಅವರು ಸಾಹು ಅವರೇ ಹೇಳ್ತಾರೆ ಎಲ್ಲಾ ಪಾರ್ಟಿ ದುಡ್ಡು ಇದೆ ಅಂತ ಹೇಳ್ತಾರೆ. ನೀವು ಉತ್ತರ ಕೊಡ್ಬೇಕಾಗ್ತಾಳೆ. ಎಲ್ಲಾ ಪಾರ್ಟಿ ದುಡ್ಡು ಇದೆ ಅಂತ ಹೇಳಿದ್ದಾರೆ. ಸಿಕ್ಕದಲ್ಲ ಸರ್, ಒಂದೇ ಒಂದು ಸೆಕೆಂಡ್ ಬಿಡಿ. ಬೆಂಗಳೂರಲ್ಲಿ ಕೋಪರೇಟಿವ್ ಬ್ಯಾಂಕ್ ಗಳೆಲ್ಲ ಮೋಸ ಆಗಿದಾವಲ್ಲ, ಇವತ್ತೇನಾದ್ರೂ ಹಿಡಿದ್ರೆ ಒಬ್ಬ ಅಪ್ರಬುದ್ಧ MP ಇದ್ದಾನೆ ಬೆಂಗಳೂರಲ್ಲಿ ಒಬ್ಬ, ಅವರು ಮತ್ತೆ ಅವ್ರ ಚಿಕ್ಕಪ್ಪ ಈಗ ಅವ್ರ ಮನೆ ರೈಡ್ ಮಾಡಿ ಈಗ ಗುರು ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ ಎಲ್ಲಿರೋದು? ಚಲವಾದಿ ಸರ್ ಒಂದ್ ನಿಮಿಷ. ರಾಮಕೃಷ್ಣ ಅವರೇ ಚಲವಾದಿ ಸರ್ ಒಂದ್ ನಿಮಿಷ.
ನೀವ್ ಹೇಳಿದಾಗ ಅದಕ್ಕೆ ಅರ್ಥ ಇರಬೇಕು. ಆಯ್ತು, ಅದನ್ನ ಕೇಳೋಣ ಇರಿ. ಇರಿ, ರಾಮಕೃಷ್ಣ ಅವರೇ. ನಿಮಗೆ ಸಾಧ್ಯ ಇಲ್ಲ. ಆಯ್ತು ರಾಮಕೃಷ್ಣ ಅವರೇ ಇಲ್ಲಿ ಕೇಳಿಸ್ಕೊಳ್ಳಿ. ರಾಮಕೃಷ್ಣ ಅವರೇ ಕೇಳಿಸ್ಕೊಳ್ಳಿ. ಏನಂದ್ರೆ ಗುರು ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ ಎಲ್ಲಿರೋದು ಸರ್? ಅದು ಬೆಂಗಳೂರಲ್ಲೇ ಇರೋದು. ಯಾರ ಸರ್ಕಾರ ಸರ್ ಇಲ್ಲಿರೋದು? ಸರ್ಕಾರ ಅದಕ್ಕೆ ನಾವು ಸಿಬಿಐ ಕೊಟ್ಟಿರೋದು. ಮಾಡಿಸಿ ಸರ್ ತನಿಖೆ, ಮಾಡಿಸಿ ಸರ್ ತನಿಖೆ, ಮಾಡಿಸಿ ತನಿಖೆ. ತೆಗ್ಸಿ ಆಚೆ ತೆಗೆದುಬಿಟ್ಟು ಇಡೀ ಜನರನ್ನು ಹೇಳಿ ಸರ್. ನಾವು ಚುನಾವಣೆ ಹತ್ರದಲ್ಲಿರ್ಬೇಕಾದ್ರೆ ರಿಪಬ್ಲಿಕ್ ಕನ್ನಡ ಕೂಡ ಓಪನ್ ವೇದಿಕೆ ಕೊಡುತ್ತೆ. ರಿಪಬ್ಲಿಕ್ ಕನ್ನಡ ಓಪನ್ ವೇದಿಕೆ ಕೊಡುತ್ತೆ. ಸಿಟ್ಟಿಂಗ್ ಎಂಪಿ ನೀವ್ ಹೇಳಿದ್ರಲ್ಲ, ಸಿಟ್ಟಿಂಗ್ ಎಂಪಿ ಕರಪ್ಟ್ ಅನ್ನೋ ರಿಪೋರ್ಟ್ ನೀವೇನಾದ್ರು ಕೊಡಿಸ್ಬಿಟ್ರೆ ರಿಪಬ್ಲಿಕ್ ಕನ್ನಡದಲ್ಲೇ ಪ್ರಸಾರ ಮಾಡ್ತೀವಿ. ನೋಡ್ಲಿ ಜನ ನಿಮ್ ಸರ್ಕಾರದಿಂದ ಕೊಡ್ಸಿ ಸರ್. ಅದ್ರದ್ದು ಕೆಲಸ ಮಾಡುತ್ತೆ ಅಂತ ನಂಬಿಕೆಯಿಂದ ಕೊಟ್ಟಿದೀವಿ. ಅದು ಮೋದಿ ಅಮಿತ್ ಶಾ ಅವರು ಅದನ್ನ ಕೆಲಸ ಮಾಡಿದ್ರೆ ಅದು ಬಿಟ್ಕೊಂಡ್ರೆ ಕಾಲ್ ಪಾದಡಿಗೆ ಹಾಕೊಂಡ್ರೆ ನಾವೇನು ಮಾಡಕ್ಕಾಗಲ್ಲ. ನನ್ನ ಧರ್ಮ ನಾನು ಕೊಟ್ಟಿದ್ದೀನಿ. ಸಾವಿರಾರು ಜನದಲ್ಲಿ ಅಕೌಂಟ್ ಅಲ್ಲಿ ದುಡ್ಡಿಲ್ಲ, ಎಲ್ಲ ಸತ್ತಿದ್ದಾರೆ. ಅವರು ಸೇರ್ಬೇಕು ಅಂತಕ್ಕಂಥದ್ದು ನನ್ನ ಧರ್ಮ. ಅದ್ರಲ್ಲಿ ಯಾರು ಮೋಸ ಮಾಡಿದ್ರೆ ಅವ್ರು ಜೈಲ್ಗೆ ಹೋಗ್ಬೇಕು ಅಂತಕ್ಕಂಥದ್ದು ನನ್ನ ಧರ್ಮ. ನೋಡಿ ಹೇಳಿದ್ರು ಸಿಬಿಐ ಡಿಬೇಟ್ ಮಾಡಿದ್ರು ಕೊಟ್ಟಿದೀವಿ ನಾವು. ಆದ್ರೆ ಅದನ್ನ ಮುಂದುವರಿಸ್ತಕ್ಕಂಥ ಒಂದು ಅಬ್ಸರ್ವೇಷನ್ ಪ್ಲಸ್ ಒಂದು ಪ್ರಶ್ನೆ. ಅಬ್ಸರ್ವೇಷನ್ ಏನಂದ್ರೆ, ನೀವು ಹೇಳ್ತೀರಾ ಗೋಧ್ರಾ ತರ ಒಂದು ಇದಾಗುತ್ತೆ ಅಂತ ಈ ಸಲ, ಈಗ 22ನೇ ತಾರೀಕು ಮುಂಚೆ. ಆಮೇಲೆ ನೀವು ಹೇಳ್ತೀರಾ 1,000 ಕೋಟಿ ರೂಪಾಯಿ ಇವಾಗಲೇ ಹೋಗ್ರಿ ಅವ್ರ ಮನೇಲಿ ಸಿಗುತ್ತೆ ಅಂತ. ರೀ ಅವ್ರ ಮನೆ ಇರೋದು ಬೆಂಗಳೂರಲ್ಲಿ, ಮಾಡಿಸ್ರಿ ರೇಡು ನೀವೇ ಕಳಿಸ್ರಿ. ಅಬ್ಸರ್ವೇಷನ್ ಮತ್ತೆ ನಿಮ್ ಕೈಲಿ ಅಧಿಕಾರ ಇದೆ, ಕಾಸಿದೆ ನಿಮ್ಗೆ, ನಿಮ್ಮ ಹತ್ರ ಇನ್ಫಾರ್ಮೇಶನ್ ಇದೆ, ಮಾಡಿಸಿ.